ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ ಹರೀಶ್ ಚಾನಲ್ಗೆ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಪೂಜೆಯ ಸಮಯ, ಲಗ್ನ ಮತ್ತು ಕಳಶ ಸ್ಥಾಪನೆ, ನೈವೇದ್ಯ ಏನು ಮಾಡಬೇಕು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀನಿ, ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಕೊಲೀಗ್ಸ್ಗೆ ಆದಷ್ಟು ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಪುಟ್ಟದಾಗಿ ಒಂದು ಲೈಕ್ ಮಾಡಿ. ಮೊದಲಿಗೆ ಪೂಜೆಯ ಸಮಯ ತಿಳಿಸ್ತಾ ಹೋಗ್ತೀನಿ. ವರಮಹಾಲಕ್ಷ್ಮಿ ಪೂಜೆ ನಮಗೆ ಶುರುವಾಗೋದು ಶ್ರಾವಣ ಮಾಸದ 2ನೇ ಶುಕ್ರವಾರ 16/8/2024. ಆ ದಿನ ಏಕಾದಶಿ ಇದೆ. ಹಾಗಾಗಿ ಅಡುಗೆ ನೈವೇದ್ಯ ಇಲ್ಲ, ಮೂಲ ನಕ್ಷತ್ರ ಇದೆ. ಪೂಜೆಗೆ ಬಹಳ ಶ್ರೇಷ್ಠ. ಇನ್ನು ಟೈಮಿಂಗ್ಸ್ ಕೇಳ್ತಾ ಹೋದರೆ ನೀವು, ವರಮಹಾಲಕ್ಷ್ಮಿ ಪೂಜೆಯ ಸಮಯ ಬ್ರಾಹ್ಮಿ ಮುಹೂರ್ತ ಅಂದರೆ 16ನೇ ತಾರೀಕು ಬೆಳಗಿನ ಜಾವ 4:15 5:20. ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಲಗ್ನ ಇರೋದಿಲ್ಲ. ಆ ಟೈಮಲ್ಲೂ ನೀವು ಒಳ್ಳೆಯದು ಮಾಡ್ಬೋದು. ಯಾವ ಬಣ್ಣದ ಸೀರೆ ಅಂತ ಕೇಳಿದಿರ, ಆಕಾಶದ ನೀಲಿ ಬಣ್ಣದ ಸೀರೆ. ನಂತರ ಸಿಂಹ ಲಗ್ನ 5:50 8:20. ಆ ದಿನ ಸೂರ್ಯಾಧಿಪತಿ, ಅದು ಕೂಡ ಒಳ್ಳೆಯದು, ಕೆಂಪು ಬಣ್ಣದ ಸೀರೆ. ನೆಕ್ಸ್ಟ್ 8:15 10:25 ಬುಧಾಧಿಪತಿ, ಕನ್ಯಾ ಲಗ್ನ, ಹಸಿರು ಬಣ್ಣದ ಸೀರೆ ಅಂದರೆ ಲೈಟ್ ಗ್ರೀನ್ ಅಂತೀವಲ್ಲ ಆ ರೀತಿ. ರಾಹು ಕಾಲದಲ್ಲಿ ಮಾಡೋರು ಕೂಡ ಮಾಡಬಹುದು. 11:15 12:50. ಮಧ್ಯಾಹ್ನ ತುಲಾ ಲಗ್ನ, ಹಳದಿ ಸೀರೆಯನ್ನು ಉಡಿಸ್ಬೋದು. 12:30 5:30. ಸಾಯಂಕಾಲ ಅಂದರೆ ಸಂಧ್ಯಾ ಸಮಯದಲ್ಲಿ ಮಕರ ಲಗ್ನವಿದೆ, ಶನೀಶ್ವರ ಅಧಿಪತಿ, 5 ಗಂಟೆ 2 ನಿಮಿಷದಿಂದ 6:50. ಪರ್ಪಲ್ ಅಂದರೆ ಶಂಖಪುಷ್ಪ ಹೂವು ಬರುತ್ತಲ್ಲ, ಆ ಕಲರಿನ ಸೀರೆಯನ್ನು ದೇವಿಗೂ ಉಡಿಸ್ಬೋದು. ಮತ್ತು ನೀವು ಆ ದಿನ ಅಂಚು ಮುಸುಕಿರುವಂತಹ ಸೀರೆಯನ್ನು ಉಡಬೇಕು. ದೇವಿಗೆ ಮಡ್ಲಕ್ಕಿ ಕೊಡೋದಾದರೂ ಕೂಡ ನೀವು ಅಂಚು ಮುಸುಕು ಇರುವಂತಹ ಒಂದು ಸೀರೆಯನ್ನೇ ಕೊಡಬೇಕು. ಕೈಯಲ್ಲಿ ಕಂಕಣ ಇರಬೇಕು, ಸಂಕಲ್ಪ ಇರಬೇಕು, ಗಣಪತಿ ಪೂಜೆ ಇರಬೇಕು. ಇದಿಷ್ಟು. ಮೊದಲಿಗೆ ನಾವು ಮನೆಯನ್ನು ಶುಭ್ರಗೊಳಿಸ್ಕೊಂಡು ಇಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೋಬೇಡಿ, ಸ್ನಾನ ಆದ ನಂತರ ರೆಡಿ ಮಾಡ್ಕೊಳ್ಳಿ. ಅಂದರೆ ಈ ರೀತಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿಟ್ಕೊಂಡಿದ್ದೀನಿ ನಾನು. ಮೊದಲಿಗೆ ನೀವು ಅಕ್ಕಿ ಹಿಟ್ಟನ್ನು ತಗೊಂಡು ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಮಿಕ್ಸ್ ಮಾಡಿಕೊಂಡು ಗೋಮೂತ್ರದಲ್ಲಿ ನೆಲವನ್ನು ಒರೆಸ್ಕೊಂಡು, ನೀವು ಎಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡ್ತೀರಾ ಅಲ್ಲಿ ಕಳಶವನ್ನು ಇಡ್ತೀರಲ್ಲ ಅಲ್ಲಿ ಒರೆಸ್ಕೊಂಡು, ನಂತರ ನೀವು ಅಷ್ಟದಳ ಪದ್ಮ, 5 ಜೊತೆ ಲಕ್ಷ್ಮೀ ಪಾದ, 5 ಜೊತೆ ಪಾದವನ್ನು ಒಳಗಡೆ ಹೋಗ್ತಾ ಇರಬೇಕು ಲಕ್ಷ್ಮೀ ಪಾದಗಳು ಆ ರೀತಿ. ಮತ್ತು ಆಕಳಿನ ಪಾದ, ಶಂಖಚಕ್ರ, ಇಷ್ಟನ್ನು ಬರ್ಕೊಂಡ್ರೆ ಸಾಕು. ಇದ್ರ ಮೇಲೆ ನೀವು ಡೈರೆಕ್ಟಾಗಿ ಅಕ್ಕಿ ತಟ್ಟೆಯನ್ನು ಕೂಡ ಇಡ್ಬೋದು, ಅಥವಾ ಮಣೆ ಹಾಕಿ ಇಡ್ತೀವಿ ಇನ್ನೋರು, ಹಾಗೂ ಕೂಡ ಮಾಡಬಹುದು. ಅಥವಾ ನೀವು ಸ್ಟೂಲನ್ನು ಏನು ಇಡ್ತೀರಾ, ಆದಷ್ಟು ಡೈನಿಂಗ್ ಟೇಬಲ್, ನೀವು ಎಂಜಲ್ ಬಗ್ಗೆ ಬಳಸುವಂತಹ ಡೈಲಿ ಊಟಕ್ಕೆ ಬಳಸುವಂತಹ ಟೇಬಲ್, ದಯವಿಟ್ಟು ಇವನ್ನೆಲ್ಲ ಬಳಸೋಕೆ ಹೋಗಬೇಡಿ. ಎಷ್ಟು ಸಿಂಪಲ್ಲಾಗಿ ಮಾಡಲಿಕ್ಕಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡಿ. ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ತಿಳ್ಕೊಂಡು ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಆದರೆ ಲೋಪದೋಷಗಳು ಆಗಬಾರ್ದು ಪೂಜೆಯಲ್ಲಿ. ನಾನು ಈ ರೀತಿ ಅಕ್ಕಿಯ ತಟ್ಟೆ ಇಟ್ಟು ಮಾಡೋರು ಕೂಡ ಅದನ್ನು ಕೂಡ ತೋರಿಸ್ತೀನಿ. ಆದರೆ ನಾನೇನು ಮಾಡ್ತೀನಿ ಅಂತ ಅಂದರೆ, ಆ ರಂಗೋಲಿಯ ಮೇಲೆ ಒಂದು ಮಣೆ ಇಡ್ತೀನಿ, ಆ ಮಣೆಯ ಮೇಲ್ಗಡೆ ಈ ತಟ್ಟೆಯನ್ನು ಇಡ್ತೀನಿ. ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆದಷ್ಟು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಜನ ಕಾಮೆಂಟ್ ಕೇಳಿದ್ದೀರಲ್ವ, ಅದನ್ನು ಈ ವಿಡಿಯೋದಲ್ಲೇ ನಾನು ಹೇಳ್ತಾ ಹೋಗ್ತೀನಿ. ತಲೆ ಸ್ನಾನ ಮಾಡ್ಕೋಬೇಕು ಅಂತ ಹೇಳಿದ್ದೀರಾ, ಹೌದು, ತಲೆ ಸ್ನಾನ ಮಾಡ್ಕೋಬೇಕು. ಸಂಜೆವರೆಗೂ ಉಪವಾಸ, ಸಂಜೆ ಮಾಡಿದ್ರೆ ಸಂಜೆವರೆಗೂ ಉಪವಾಸ ಇದ್ದು ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಬಹಳ ಶ್ರೇಷ್ಠ. ನಂತರ ಆ ತಟ್ಟೆ ಆದಷ್ಟು ಸ್ಟೀಲ್ದು ಬೇಡ, ಹಿತ್ತಾಳೆ, ತಾಮ್ರ, ಬೆಳ್ಳಿ ಓಕೆ. ತಾಮ್ರದ ತಟ್ಟೆಯಲ್ಲಿ ಅಥವಾ ಹಿತ್ತಾಳೆ ತಟ್ಟೆಯಲ್ಲಿ ಅಕ್ಕಿ, ನಿಮ್ಮ ಬಲಗೈ ಮುಷ್ಟಿಯಲ್ಲಿ 5 ಮುಷ್ಟಿಯಷ್ಟು ಅಥವಾ 5 ಹಿಡಿಯಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ನೀವು ಅರಿಶಿನ, ಕುಂಕುಮ, ಹೂವು, ಗಂಧ, ಅಕ್ಷತೆಯನ್ನು ಹಾಕ್ಕೋಬೋದು. ಕೆಲವರು ಶ್ರೀಮ್ ಅಂತೇಳಿ ಉಂಗುರದ ಬೆರಳಿನಲ್ಲಿ ಹಾಗೆ ಬರೆದು ನಂತರ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀರಾ. ನಾನೇನು ಮಾಡ್ತೀನಿ ಅಂದರೆ, ಆ ಅಕ್ಕಿ 5 ಮುಷ್ಟಿ ಅಕ್ಕಿ ಹಾಕ್ಕೊಂಡಿರ್ತೀನಲ್ಲ, ಅದರ ಮಧ್ಯಭಾಗದಲ್ಲಿ ಒಂದು ಬಿಂದು ಇಡ್ತೀನಿ. ಆ ಬಿಂದುವಿನ ಮೇಲೆ ಶ್ರೀಮ್ ಎಂಬ ಅಕ್ಷರವನ್ನು ಕುಂಕುಮದಲ್ಲಿ ಬರೆದು, ನಂತರ 4 ಕಡೆ ಬಂಧನ ಮಾಡಿ ಅದಕ್ಕೆ 8 ದಳ ಅರಿಶಿಣದ ಪುಡಿ ಬರುತ್ತಲ್ಲ, ಅರಿಶಿಣದ ಪುಡಿಯಲ್ಲಿ 8 ದಳ ಪದ್ಮವನ್ನು ಬರೆದು ಅದರ ಮೇಲೆ ನಾನು ಮತ್ತೆ ಅರಿಶಿನ, ಕುಂಕುಮ, ಹೂವು, ಗಂಧ, ಅಕ್ಷತೆ ಹಾಕಿ ಇಟ್ಟು ಪೂಜೆ ಮಾಡಿ, ನಂತರ ನಾನೇನು ಮಾಡ್ತೀನಿ, ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ತೀನಿ. ನಾನು ತೋರಿಸ್ತಾ ಇರೋದು ಡೆಮೋ, ಹಾಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನಂತರ ಪ್ರಶ್ನೆಗಳನ್ನು ಅಥವಾ ನಿಮ್ಮ ಕಾಮೆಂಟಲ್ಲಿ ಏನು ಹಾಕ್ತಿರೋ ಪ್ರಶ್ನೆಗಳನ್ನು ಅದನ್ನು ಹಾಕ್ಬೋದು. ಸ್ಕಿಪ್ ಮಾಡಬೇಡಿ ಆದಷ್ಟು ವಿಡಿಯೋವನ್ನು ನೋಡಿ. ರೀತಿ ಬರೆದು ನಂತರ ನೀವು ಗಂಗೆಗೆ ಕೆಲವರು ಪದ್ಧತಿಯಲ್ಲಿ ಅಕ್ಕಿಯನ್ನು ಹಾಕಿ 5 ಥರದ ಹಣ್ಣು ಅಥವಾ 5 ಥರದ ಫ್ರೂಟ್ಸನ್ನು ಹಾಕಿ ಗಂಗೆಯನ್ನು ವರಮಹಾಲಕ್ಷ್ಮಿ ಪೂಜೆಯನ್ನು ಶುರು ಮಾಡ್ತೀರಾ. ಹಾಗೂ ಕೂಡ ಮಾಡಬಹುದು. ಗಂಗೆ ಇಟ್ಟು ಕೆಲವರು ತುಂಬ ಜನ ಮಾಡ್ತೀರಾ, ಹಾಗೂ ಕೂಡ ಮಾಡ್ಬೋದು. ಎರಡೂ ಕೂಡ ಶ್ರೇಷ್ಠನೇ, ಯಾವುದೂ ತೊಂದರೆ ಇಲ್ಲ. ಆದರೆ ನೀವು ಗಂಗೆಯನ್ನು ಒಮ್ಮೆ ತಂದು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಂತರ ನೀವು ಗಂಗೆ ಪೂಜೆ ಆದಮೇಲೆ ನೀವು ಪೂಜೆಯನ್ನು ಅಂದರೆ ವರಮಹಾಲಕ್ಷ್ಮಿ ಪೂಜೆಗೆ ಶುರು ಮಾಡ್ಕೋಬೇಕು. ನೋಡಿ, ಈ ರೀತಿ ರೆಡಿ ಮಾಡಿಟ್ಕೊಳ್ಳಿ. ಈ ಗಂಗೆ ಪೂಜೆ ಮಾಡೋರು ಏನು ಮಾಡಿ ಅಂದರೆ, ಅದಕ್ಕೆ ಒಂದು ಬೆಟ್ಟಡಿಕೆ, ಕಾಲುಂಗುರ,
ಪಿಲ್ಲಿ, ಅರಿಶಿನ, ಕುಂಕುಮ, ಅಕ್ಷತೆ, ಬೆಟ್ಟಡಿಕೆ, 5 ರೂಪಾಯಿ ಕಾಯಿನ್ನು, ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ನು ಹಾಕ್ಬಿಟ್ಟು, ನಂತರ ನೀವು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋರು ಕೆಲವರು ಇರ್ತಾರೆ, ಅದನ್ನು ಕೂಡ ಹಾಕ್ಬಿಟ್ಟು, ನಂತರ ನೀವು ನೋಡಿ ಈ ರೀತಿ ಹಾಕಿ ನಂತರ ನೀವು ಆ ಗಂಗೆಯನ್ನು ಪ್ರತಿಷ್ಠಾಪನೆ ಮಾಡ್ಬೋದು. ಅದಕ್ಕಿಂತ ಮುಂಚೆ ಮೊದಲು ಕಂಕಣವನ್ನು ಕಟ್ಕೋಬೇಕು. ನೀವು ದೇವ್ರ ಮನೆಗೆ ಬಂದ್ರಿ ಅಂದರೆ ಮೊದಲು ಕಂಕಣವನ್ನು ನಿಮ್ಮ ಪತಿ ಅಥವಾ ನಿಮ್ಮ ಮನೇಲಿ ಯಾರು ಹಿರಿಯರು ಇರ್ತಾರೋ ಅವ್ರ ಕೈಯಲ್ಲಿ ಕಂಕಣವನ್ನು ಕಟ್ಟಿಸ್ಕೊಂಡು ನಂತರ ನೀವು ಪೂಜೆಯನ್ನು ಶುರು ಮಾಡಬೇಕು. ನೋಡಿ ಈ ರೀತಿ ಪ್ರತಿಷ್ಠಾಪನೆ ಮಾಡಬೇಕು. ನಾನು ತೋರಿಸ್ತಾ ಇರೋದು ಡೆಮೋ, ಪದೇ ಪದೇ ಹೇಳ್ತಾ ಇದ್ದೀನಿ. ಇನ್ನು ಕೆಲವರಿಗೆ ಮುಖಪದ್ಮವನ್ನು ಇಡ್ತೀರಾ, ಅದಕ್ಕೆ ಕೆಲವರು ತಾಳಿಯನ್ನು ಮಾಂಗಲ್ಯವನ್ನು ಫಿಕ್ಸ್ ಮಾಡಿಸಿರ್ತೀರ, ಹಾಗೂ ಮಾಡ್ಬೋದು. ಅಥವಾ ನೀವು ತೆಂಗಿನಕಾಯಿ ಇಟ್ಟು ಮಾಡ್ತೀರ ಹಾಗೂ ಮಾಡ್ಬೋದು. ತೆಂಗಿನಕಾಯಿ ಇಡುವವರು 2 ಕಣ್ಣು ಭಾಗ ಇರುತ್ತಲ್ಲ, 3 ಕಣ್ಣಿನಲ್ಲಿ 2 ಕಣ್ಣಿನ ಭಾಗ ಮುಂಭಾಗ ಬರಬೇಕು. ಆ ರೀತಿ ಅಂದರೆ ಫೇಸ್ ಅಗಲ ಇರಬೇಕು ತೆಂಗಿನಕಾಯಿದು. ಅದು ಕಣ್ಣು 2 ಒಂದೇ ಹತ್ರ ಬಂದಿರಬೇಕು, ಅದು ಒಂದೇ ಸಮವಾಗಿರಬೇಕು. ಆ ರೀತಿ ತೆಂಗಿನಕಾಯಿಯನ್ನು ನೋಡಿಕೊಂಡು ಆ ತೆಂಗಿನಕಾಯಿಯನ್ನು ಇಡಿ. ನೆಕ್ಸ್ಟು 12 ಎಳೆ ದಾರ, 12 ಎಳೆ 12 ಗಂಟೆ ಹಾಕಿರುವ ದಾರವನ್ನು 2 ಬೀಳದಲ್ಲೇ ಅಡಿಕೆ 5 ರೂಪಾಯಿ ಕಾಯಿನ್ ಇಟ್ಟು ಅದನ್ನು ದೇವಿಯ ಮುಂಭಾಗ ಅಥವಾ ದೇವಿಯ ಬಲಭಾಗಕ್ಕೆ ಇಡಿ. ತುಂಬ ಜನ ಕಾಯಿನ್ ಇಡ್ಬೋದು ಅಂತ ಕೇಳಿದರೆ ಖಂಡಿತವಾಗ್ಲೂ ಇಡ್ಬೋದು. ಒಂದು ಚಿಕ್ಕ ಬಟ್ಲಲ್ಲಿ ಹಾಕಿ ಕಾಯಿನನ್ನು ಇಟ್ಟು ಪೂಜೆ ಮಾಡಬಹುದು. ಅಂದರೆ ನೀವು ಸ್ವಲ್ಪ ಹಣವನ್ನು ಇಟ್ಟು ಪೂಜೆ ಮಾಡಿದ್ರೂ ವರಮಹಾಲಕ್ಷ್ಮಿನೇ ಆಗೋದು, ಹೆಚ್ಚು ಹಣವನ್ನು ಇಟ್ಟು ಮಾಡಿದ್ರೂ ಕೂಡ ವರಮಹಾಲಕ್ಷ್ಮಿನೇ ಆಗೋದು. ಹಾಗಾಗಿ ಸ್ವಲ್ಪವನ್ನು ಇಟ್ಟು ಮಾಡಿ, ಆದಷ್ಟು ಸರಳವಾಗಿ ಶ್ರದ್ಧೆಯಿಂದ ಮಡಿವಂತಿಕೆಯಿಂದ ಮಾಡಿ, ಬಹಳ ಒಳ್ಳೆಯದು. ನೆಕ್ಸ್ಟ್ ಆ ದಿನ ಏಕಾದಶಿ ಇರೋದ್ರಿಂದ ಅಡುಗೆ ನೈವೇದ್ಯ ಇಲ್ಲ, ಹಾಗಾಗಿ 2 ತೆಂಗಿನಕಾಯಿ, 5 ಥರದ ಹಣ್ಣು ಇಡ್ಬೋದು, ಬಾಳೆಹಣ್ಣು ಇಡ್ಬೋದು, 1 ಗ್ಲಾಸ್ ನೀರು ಇಟ್ಟಿದ್ದೀನಿ. ಹಾಲಿಡೋರು ಹಾಲು ಕೂಡ ಇಡ್ಬೋದು. ನೆಕ್ಸ್ಟು ನಾನು ತೋರಿಸ್ತೀನಿ ನೋಡಿ, ಗಣಪತಿಯನ್ನು ಇಡಬೇಕು. ಅಂದರೆ ದೇವಿಯ ಮುಂಭಾಗದಲ್ಲಿ 2 ದೀಪವನ್ನು ಹಚ್ಚಬೇಕು. ದೇವಿಯ ಹಿಂಭಾಗದಿಂದ ಸುತ್ತ 8 ದೀಪಗಳನ್ನು ನೀವು ಬೆಳಗಿಸ್ಬೇಕು. ಆ ದಿನ 8 ದೀಪವನ್ನು ಬೆಳಗಿಸ್ಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಡೆಮೋಕ್ಕೋಸ್ಕರ 2 ದೀಪ ಹಚ್ಚಿದ್ದೀನಿ, ನೀವು 8 ದೀಪವನ್ನು ಬೆಳಗಿಸ್ಬೇಕು. 8 ದೀಪವನ್ನು ಸುತ್ತ ಹಚ್ಚಿ ದೀಪ ಪೂಜೆ ಆದಮೇಲೆ ಕಂಕಣ ಕೈ ಕಟ್ಕೊಂಡು ದೀಪ ಪೂಜೆ ಆದಮೇಲೆ ನಂತರ ನೀವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಗಣಪತಿಯ ಪ್ರತಿಷ್ಠಾಪನೆ ಆದ ಮೇಲೆ ಅಂದರೆ ಸಂಕಲ್ಪ ಮಾಡಿಕೊಂಡು ಗಣಪತಿಯನ್ನು ಇಟ್ಬಿಡಿ, ಎಲ್ಲ ರೆಡಿ ಮಾಡಿಕೊಂಡು ನಂತರ ನೀವು ಸಂಕಲ್ಪ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಕಂಕಣಧಾರೆ ಇಲ್ದೇ ಯಾವುದೇ ಪೂಜೆನೂ ಕೂಡ, ನೀವೇನೇ ಪೂಜೆ ಮಾಡಿದ್ರೂ ಕೂಡ ಅದು ಲಭಿಸಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕಂಕಣಧಾರೆ ಇಲ್ದೇ ಮಾಡಬೇಡಿ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಪತಿ, ನಿಮ್ಮ ಮಕ್ಕಳು, ನಿಮ್ಮ ಅತ್ತೆ ಮಾವ, ತಂದೆ ತಾಯಿ ಯಾರು ಇರ್ತಾರೋ ಎಲ್ರಿಗೂ ಕೂಡ ಕಂಕಣವನ್ನು ಕಟ್ಟಿ, ಆ ಟೈಮಲ್ಲಿ ಕಟ್ಟಿ ನಂತರ ನೀವು ಪೂಜೆನ ಮಾಡಬೇಕು. ಕೈಯಲ್ಲಿ ಬಳೆ ಇರಬೇಕು. ನೀವು ಎಷ್ಟೇ ಬಂಗಾರದ ಬಳೆ ಹಾಕ್ಕೊಂಡ್ರೂ ಕೂಡ ಒಂದಾದರೂ ಗಾಜಿನ ಬಳೆ ಇರಬೇಕು. ಸೀರೆ ಉಟ್ಕೊಳ್ಳಿ. ದೇವಿಗೂ ಕೂಡ ಅಂಚು ಮುಸ್ಕಿರುವ ಸೀರೆ, ನೀವು ಕೂಡ ಅಂಚು ಮುಸ್ಕಿರೋ ಸೀರೆ ಇಟ್ಕೊಂಡು ನಂತರ ಗಣಪತಿಯನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಿ. ಗಣಪತಿಗೆ ಗೆಜ್ಜೆ ವಸ್ತ್ರ ಹಾಕಬೇಕು, 21 ಎಳೆ ಗೆಜ್ಜೆ ವಸ್ತ್ರ. ಗರ್ಕೆ ಇಟ್ಕೊಳ್ಳಿ. ಗರ್ಕೆ ನಾನು ಡೆಮೋ ತೋರಿಸ್ತಾ ಇರೋದ್ರಿಂದ ನಾನು ಇಡ್ತಾ ಇಲ್ಲ. ದೇವಿಯ ಬಲಭಾಗದಲ್ಲಿ ಗರ್ಕೆ ಇಟ್ಕೋಬೇಕು. ದೇವಿಯ ಬಲಭಾಗಕ್ಕೆ ಮಡ್ಲಕ್ಕಿ ಇಡೋರು ಮಡ್ಲಕ್ಕಿ ಇಡಬೇಕು. ದೇವಿಯ ಬಲಭಾಗಕ್ಕೆ ಗಂಗೆಯನ್ನು ಇಡಬೇಕು. ನಂತರ ನೈವೇದ್ಯಕ್ಕೆ ಹಣ್ಣು ಇಟ್ಕೋಬೇಕು. ಇನ್ನು ದೀಪ ಪೂಜೆ ಆದ ಮೇಲೆ, ಸಂಕಲ್ಪ ಆದ ಮೇಲೆ ನೀವು ಸಂಕಲ್ಪವನ್ನು ಒಂದು ಪೇಪರಲ್ಲಿ ಬರೆದಿಟ್ಕೊಂಡ್ಬಿಡ್ತೀನಿ ನಾನು. ಹಾಗಾಗಿ ಅಲ್ಲಿದೆ ತೋರಿಸ್ತಾ ಇದ್ದೀನಿ ನೋಡಿ, ಪೇಪರಲ್ಲಿ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ ನಾನು. ನಂತರ ಹಣ್ಣನ್ನು ಇಟ್ಕೊಂಡು ನೀವು ಕುಲದೇವರಿಗೆ ನೀವು ಪೂಜೆ ಅಂದರೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಂತರ ಗಣಪತಿ ಪೂಜೆಯನ್ನು ಶುರು ಮಾಡಬೇಕು. ಗಣಪತಿ ಪೂಜೆಯಲ್ಲಿ ಗಣಪತಿಯ ಆವಾಹನೆ ಇರುತ್ತೆ. ಅಂದರೆ ಗಣಪತಿಯನ್ನು ನೀವು ಮನೆಗೆ ಪೀಠ ಪೂಜೆ ಆದಮೇಲೆ ಗಣಪತಿ ಇಟ್ಟು ಗಣಪತಿಗೆ ಪೂಜೆ ಆದಮೇಲೆ ಅಂದರೆ ಶುದ್ಧೋದಕ ಸ್ನಾನ, ಅರ್ಘ್ಯ ಕೊಡಬೇಕು, ಸ್ನಾನ ಮಾಡಬೇಕು, ಪಂಚಾಮೃತ ಸ್ನಾನ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಗಂಧಂ ಸಮರ್ಪಯಾಮಿ, ಆರುದ್ರ ಚೂರ್ಣ ಸಮರ್ಪಯಾಮಿ, ಸಿಂಧೂರ ಚೂರ್ಣ ಸಮರ್ಪಯಾಮಿ, ಅಕ್ಷತಂ ಸಮರ್ಪಯಾಮಿ, ಈ ರೀತಿ ಎಲ್ಲ ಮಾಡಿಕೊಂಡು ತಾಯಿಯನ್ನು ಗಣಪತಿಗೆ ನೈವೇದ್ಯ ಹಣ್ಣು ಅಂದರೆ ಫಲತಾಂಬೂಲ ನೈವೇದ್ಯವನ್ನು ತೋರಿಸ್ಕೊಂಡು ದೇವಿಗೂ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಹಾಗೆ ಗಣಪತಿಗೂ ಒಂದು ಸಪ್ರೇಟಾಗಿ ಇಟ್ಕೊಳ್ಳಿ. ಅಥವಾ ಕೊಬ್ಬರಿ ಬೆಲ್ಲವನ್ನು ನೈವೇದ್ಯ ಮಾಡ್ಬೋದು ಗಣೇಶನಿಗೆ. ಕೊಬ್ಬರಿ ಬಟ್ಲಲ್ಲಿ ಇಡ್ಬೋದು ಅಂತ ಕೇಳಿದರೆ ಹಾಗೂ ಕೂಡ ಇಡ್ಬೋದು. ಸಂಕಲ್ಪಕ್ಕೆ ಕೈಯಲ್ಲಿ ಬಲಗೈಯಲ್ಲಿ ಅಕ್ಷತೆ ಇಟ್ಕೋಬೇಕು. ಒಂದು ಬೆಟ್ಟಡಿಕೆ, ಒಂದು ಕಾಯಿನ್ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆ ಮಾಡಿಕೊಂಡು ಗಣಪತಿ ಆವಾಹನೆ, ನೈವೇದ್ಯ ಎಲ್ಲ ಧೂಪ ದೀಪ ಎಲ್ಲ ಆದಮೇಲೆ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಶುರು ಮಾಡ್ಕೋಬೇಕು. ವರಮಹಾಲಕ್ಷ್ಮಿ ಪೂಜೆಯನ್ನು ಶುರು ಮಾಡ್ಕೊಳೋರು ಆದಷ್ಟು ತಾಯಿಗೂ ಅಷ್ಟೇ ಶುದ್ಧೋದಕ ಸ್ನಾನ ಎಲ್ಲ ಮಾಡ್ಕೋಬೇಕು. ಸಂಕಲ್ಪ ಆದಮೇಲೆ ಎಲ್ಲ ಮಾಡಿಕೊಂಡು ಅರ್ಧಚೂರ್ಣ ಸಮರ್ಪಯಾಮಿ, ಸಿಂಧೂರ ಚೂರ್ಣ ಸಮರ್ಪಯಾಮಿ, ಗಂಧಂ ಸಮರ್ಪಯಾಮಿ, ಅಕ್ಷತಾಂ ಸಮರ್ಪಯಾಮಿ, ನಾನಮೇದ ಪ್ರಮೂಲ ಪುಷ್ಪಂ ಪೂಜೆಯಾಮಿ. ಆಮೇಲೆ ಅಷ್ಟೋತ್ರ ಮಾಡಬೇಕು. ಗಣೇಶನಿಗೂ ಮಾಡಬೇಕು, ವರಮಹಾಲಕ್ಷ್ಮಿಗೂ ಅಷ್ಟೋತ್ರವನ್ನು ಮಾಡಿಬಿಟ್ಟು
ಕುಂಕುಮಾರ್ಚನೆ ಮಾಡೋರು ವೀಳ್ಯದೆಲೆ ಅಡಿಕೆ ಇಟ್ಕೊಂಡು ಅದಕ್ಕೆ ಒಂದು ಕಾಯಿನ ಇಟ್ಕೊಂಡು ಅರ್ಚನೆ ಮಾಡಿ ಗಣಪತಿಗೂ ಮತ್ತು ವರಮಹಾಲಕ್ಷ್ಮಿ ಎರಡಕ್ಕೂ ಕೂಡ ನೀವು ಹಚ್ಚಬೇಕು. ಮಾಂಗಲ್ಯನ ನೋಡಿ ಕೆಲವು ತುಂಬ ಜನ ಕೇಳಿದಿರ, ಕಂಠಕ್ಕೆ ಕಟ್ಟೋರು ಕಂಠಕ್ಕೂ ಕಟ್ಬೋದು, ವಿಗ್ರಹದಲ್ಲಿ ಅಂದರೆ ಮುಖಪದ್ಮ ಅಂತ ಇಟ್ಟಿರ್ತೀರಲ್ಲ ಅದರಲ್ಲೂ ಇಡೋರು ಅದರಲ್ಲೂ ಕೂಡ ಇಟ್ಟು ಮಾಡ್ಬೋದು, ತೊಂದರೆ ಇಲ್ಲ. ಆದಷ್ಟು ಆರ್ಟಿಫಿಷಿಯಲ್ ಒಡವೆಯನ್ನು ಬಳಸಬೇಡಿ. ಸ್ಟೀಲ್ ಒಂದು ಮತ್ತು ಒಂದು ಗ್ರಾಮ್ ಗೋಲ್ಡ್ ಏನೋ ಬರುತ್ತೆ ಅಂತಾರಲ್ಲ ಅದನ್ನು ಕೂಡ ದಯವಿಟ್ಟು ಪೂಜೆಗೆ ಬಳಸಬೇಡಿ. ನಿಮ್ಮ ಮನೇಲಿ ಏನೂ ಇಲ್ಲ ಅಂದರೆ ಗೆಜ್ಜೆ ವಸ್ತ್ರನೇ ಸಮರ್ಪಣೆ ಹಾಕಿ ಮಾಡಿ, ತೊಂದರೆ ಇಲ್ಲ. ನೋಡಿ ಈ ರೀತಿ 16 ಗೆಜ್ಜೆ ವಸ್ತ್ರ ಹಾಕಬೇಕು. ಪೂಜೆ ಮಾಡಿ ತಾಯಿಗೆ ಮೂಗುತಿಯನ್ನು ಹಿಡ್ದಲೇ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೀವು ಮುಖಪದ್ಮ ಇಡ್ರಿ ಅಥವಾ ಹಾಗೆ ಕಾಯಲ್ಲೂ ಇಟ್ಟರು ಕೂಡ ಮೂಗುತಿಯನ್ನು ಇಟ್ಟೇ ಮಾಡಬೇಕು. ನಾನೇನು ಮಾಡ್ತೀನಿ ಅಂದರೆ ಪೂಜೆಗೆ ಒಂದು ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮೂಗುತಿ, ಗೆಜ್ಜೆ, ಕಾಲುಂಗುರ, ಪಿಲ್ಲೆ, ತಾಳಿ, ಬಳೆಗಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಅದನ್ನೇ ಒಡವೆಯನ್ನು ಹಾಕ್ಬೋದು. ನಿಮ್ಮ ಮನೆಯಲ್ಲಿ ನಾವು ಧರಿಸಿರುವ ಒಡವೆನ ಹಾಕ್ಬೋದಾ ಅಂತ ಕೇಳಿದಿರ, ಹಾಕೋ ಅಂತ ಆಸೆ ಇರೋರು ತಪ್ಪೇನಲ್ಲ. ಆದರೆ ಅದನ್ನು ಗೋಮೂತ್ರದಲ್ಲಿ ಮತ್ತು ಅರಿಶಿಣದ ನೀರಲ್ಲಿ ವಾಶ್ ಮಾಡಿ ನಂತರ ನೀವು ದೇವಿಗೆ ಬಳಸ್ಬೋದು, ತೊಂದರೆ ಇಲ್ಲ. ಮತ್ತು ಬಲಭಾಗದಲ್ಲಿ ಒಂದು ಗ್ಲಾಸ್ ನೀರಿಡಿ, ನೈವೇದ್ಯಕ್ಕೂ ಕೂಡ ಒಂದು ಗ್ಲಾಸ್ ನೀರಿಡಿ. ಇದಿಷ್ಟು ಆದಮೇಲೆ ನೀವು ನೈವೇದ್ಯ ಎಲ್ಲ ಆದಮೇಲೆ ಗಣಪತಿಗೂ ಕೂಡ ಆಗಬೇಕು, ಲಕ್ಷ್ಮಿಗೂ ಕೂಡ ನೈವೇದ್ಯ ಆಗಬೇಕು. ಮಡ್ಲಕ್ಕಿ ಇಡೋರು ಹೇಳಿದ್ನಲ್ಲ ಬಲಭಾಗದಲ್ಲಿ ಇಟ್ಟು ಮಾಡಿ. ನಂತರ 12 ಎಳೆ ದಾರ ಇದೆಯಲ್ಲ ಅದಕ್ಕೂ ಕೂಡ ಲಕ್ಷ್ಮಿಯ ದ್ವಾದಶ ನಾಮ ಅಂತ ಬರುತ್ತೆ ತ್ರಿಶತಿ ಒಂದು ಬುಕ್ಸಲ್ಲಿ. ಆ ದ್ವಾದಶ ನಾಮವನ್ನು ನೀವು ಹೇಳಿ ಅರ್ಚನೆ ಮಾಡಬೇಕು. ಆಮೇಲೆ ಅಡುಗೆ ನೈವೇದ್ಯ ಇಲ್ಲ, ಮರುದಿನ ಅಡುಗೆ ನೈವೇದ್ಯ ಅಂದರೆ ಶನಿವಾರ ಬೆಳಗ್ಗೆ ನೀವು ಅಡುಗೆ ನೈವೇದ್ಯವನ್ನು ಮಾಡ್ಕೋಬೇಕು. 5 ಥರದ ಹಣ್ಣನ್ನು ಇಟ್ಟು ನೀವು ಧೂಪ ದೀಪ ನೈವೇದ್ಯ ಮಾಡಿದ್ಮೇಲೆ ಮಂಗಳಾರತಿ ಮಾಡಿ. ಮಂಗಳಾರತಿ ಆದಮೇಲೆ ಒಂದು ಕೆಂಪಾರತಿಯನ್ನು ಮಾಡಿ. ಆರತಿಯ ಮಾಡುವಾಗ ನೀವು 3 ಜನ, 2 ಅಥವಾ 5 ಜನ ಈ ರೀತಿ ಮನೆಯಲ್ಲಿ ಹೆಣ್ಮಕ್ಳು ಎಷ್ಟು ಜನ ಇರ್ತೀರೋ ಅಷ್ಟು ಜನ ಸೇರಿಕೊಂಡು ಒಂದು ತಾಯಿಗೆ ಹಾಡನ್ನು ಹೇಳಿ ಆರತಿ ಮಾಡಿ. ಆರತಿಯನ್ನು ಇಟ್ಟು ನಂತರ ನೀವು ಅದನ್ನ ವರಮಹಾಲಕ್ಷ್ಮಿಯ ಕಥೆ ಪುಸ್ತಕ ಅಂತ ಸಿಗುತ್ತೆ, ಆ ಪುಸ್ತಕವನ್ನು ಓದಿದ್ರೆ ನಿಮಗೆ ಪೂಜೆಯ ಪೂರ್ತಿ ಒಂದು ಫಲ ದಕ್ಕುತ್ತೆ ಅಂತ ಹೇಳ್ತೀವಿ, ಅಥವಾ ಪೂರ್ಣ ಪ್ರಮಾಣದ ಫಲ ನಿಮಗೆ ಸಿಗುತ್ತೆ. ಇದಿಷ್ಟು ಕೂಡ ವರಮಹಾಲಕ್ಷ್ಮಿಯ ಪೂಜಾ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.